ತಾಲೂಕಿನ ಅಭಿವೃದ್ಧಿಗಾಗಿ ಸೋಮವಾರಪೇಟೆ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ಅಸ್ತಿತ್ವಕ್ಕೆ ಬಂದಿದೆ. ಈ ಸಮಿತಿಯಿಂದ ಸಮಾನ ಮನಸ್ಕರು ಸೇರಿಕೊಂಡು ರಾಜಕೀಯ ರಹಿತವಾಗಿ ಅಭಿವೃದ್ಧಿ ಪರ ಹೋರಾಟಕ್ಕೆ ಕಟ್ಟಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಡಿಕೆ ಅರುಣ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜನಸಾಮಾನ್ಯರು ಹಾಗೂ ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಲಭ್ಯಗಳಿಂದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಮೂಲಕ ಒದಗಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತೆ. ಯುವಕರಿಂದ ಸಂಘಟಿಸಿ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲು ಪ್ರೇರಣೆ ಹಾಗೂ ಯುವ ನಾಯಕತ್ವ ತರಬೇತಿ ನೀಡುವ ಯೋಜನೆಯನ್ನು ರೂಪಿಸಲಾಗುತ್ತೆ. ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ರೈತರು ಹಾಗೂ ಬಡವರಿಗೆ ಶೋಷಣೆಯಾಗದಂತೆ ನೋಡಿಕೊಳ್ಳುವುದು, ಸರ್ಕಾರದ ಸೌಲಭ್ಯಗಳು ಅರ್ಹ ಫಲಾನುಭವಿಗಳಿಗೆ ತಲುಪುವಂತೆ ನೋಡಿಕೊಳ್ಳುವ ಕೆಲಸವನ್ನ ಸಮಿತಿ ಸದಸ್ಯರು ಮಾಡುತ್ತಾರೆಂದು ಹೇಳಿದರು. ಗ್ರಾಮೀಣ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡಿ ತಾಲೂಕು ಮಟ್ಟದಲ್ಲಿ ಗ್ರಾಮೀಣ ಕ್ರೀಡೆಗಳನ್ನು ನಡೆಸುವುದು, ಕೃಷಿ ಪ್ರಧಾನ ಗ್ರಾಮಗಳಲ್ಲಿ ಕೃಷಿ ಬೆಳೆಗಳ ಬಗ್ಗೆ ವಿಶೇಷ ಶಿಬಿರಗಳನ್ನು ಏರ್ಪಡಿಸುವುದು, ಸರ್ಕಾರದ ವತಿಯಿಂದ ನಿರ್ಮಾಣವಾಗುವ ಕಾಮಗಾರಿಗಳ ಬಗ್ಗೆ ಎಚ್ಚರ ವಹಿಸಿ ಕಳಪೆಯಾಗದಂತೆ ನೋಡಿಕೊಳ್ಳುವ ಕೆಲಸವನ್ನು ಸಮಿತಿ ಮಾಡಲಿದೆ ಎಂದರು. ಯುವಜನರಲ್ಲಿ ಸ್ವ ಉದ್ಯೋಗದಂತಹ ಸ್ವಾವಲಂಬಿ ವೃತ್ತಿಯಿಂದ ಕೈಗೊಳ್ಳಲು ಪ್ರೇರಣೆ ನೀಡುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದೆಂದರು. ಇವತ್ತಿಗೂ ತಾಲೂಕಿನ ಅನೇಕ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳು ತಲುಪಬೇಕಾಗಿದೆ. ರಸ್ತೆ, ಚರಂಡಿ, ಸೇತುವೆ ನಿರ್ಮಾಣವಾಗಬೇಕು. ಕೆಲವು ಗ್ರಾಮಗಳಿಗೆ ಇವತ್ತಿಗೂ ಬಸ್ ಸಂಚಾರ ಸೌಲಭ್ಯವಿಲ್ಲ. ಮೊದಲು ರಸ್ತೆ, ಸೇತುವೆಗಳ ನಿರ್ಮಾಣಕ್ಕೆ ಜನಪ್ರತಿನಿಧಿಗಳಿಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನ ಮಾಡಲಾಗುವುದೆಂದರು. ಸಮಿತಿಯ ಮನವಿ ಮೇರೆಗೆ ಶಾಸಕ ಡಾಕ್ಟರ್ ಮಂತ್ರಗೌಡ ಹೆಚ್ಚಿನ ಆಸಕ್ತಿ ವಹಿಸಿ ಸೋಮವಾರಪೇಟೆ ತಾಲೂಕಿನ ಕುಡಿಗಾಣ ಕೊತ್ನಳ್ಳಿ ಗ್ರಾಮಕ್ಕೆ ಕೆಎಸ್ಆರ್ಟಿಸಿ ಬಸ್ ಸೌಲಭ್ಯವನ್ನು ಒದಗಿಸಿದ್ದಾರೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಪುಷ್ಪಗಿರಿ ತಪ್ಪಲಿನ ಗ್ರಾಮಗಳಿಗೆ ಬಸ್ ತೆರಳುತ್ತಿದೆ. ರೈತರು ಮತ್ತು ವಿದ್ಯಾರ್ಥಿಗಳು ಸಂತೋಷಗೊಂಡಿದ್ದಾರೆಂದರು. ಗೋಷ್ಠಿಯಲ್ಲಿ ಸಮಿತಿ ಉಪಾಧ್ಯಕ್ಷ ಬಿಜೆ ದೀಪಕ್, ಕಾರ್ಯದರ್ಶಿ ಟಿ ಆದರ್ಶ್, ಪದಾಧಿಕಾರಿಗಳಾದ ಪಿಕೆ ರವಿ, ಜಿಎಂ ಹೂವಯ್ಯ ಪಾಲ್ಗೊಂಡಿದ್ದರು. ಸೋಮವಾರಪೇಟೆ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ಅಂತ ಹೇಳುವಂತ ಒಂದು ತಾಲೂಕಿನ ಅಭಿವೃದ್ಧಿಗಾಗಿ ಸಮಾನ ಮನಸ್ಕರು ಕಟ್ಟಿಕೊಂಡಂತಹ ಒಂದು ಸಂಘದಿಂದ ಮೊದಲನೇ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಾನು ಇಲ್ಲಿಗೆ ಆಗಮಿಸಿರುವಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಪತ್ರಿಕಾಗೋಷ್ಠಿಯಲ್ಲಿ ಮೊದಲನೇದಾಗಿ 29ನೇ ತಾರೀಕು ಡಿಸೆಂಬರ್ ನಾವು ಸಂಘನ ರಿಜಿಸ್ಟರ್ ಮಾಡ್ತೀವಿ. ಸಂಘದ ಕಚೇರಿಯನ್ನು ನಾವು ಸೋಮವಾರಪೇಟೆ ತಾಲೂಕು ಸಹಕಾರ ಕೋಆಪರೇಟಿವ್ ಯೂನಿಯನ್ ಬಿಲ್ಡಿಂಗ್, ಆಸ್ಪತ್ರೆ ರಸ್ತೆ, ಇಲ್ಲಿ ನಾವೊಂದು ಆಫೀಸ್ ಕೂಡ ತೆರೆದಿದ್ದೀವಿ. ಸಾರ್ವಜನಿಕರಿಗಿರ್ಬೋದು, ತಾಲೂಕಿನ ನಮ್ಮ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಅಲ್ಲಿ ಕುಳಿತುಕೊಂಡು ಕೆಲಸ ಮಾಡೋದಕ್ಕಾಗಲಿ ಅವಶ್ಯಕವಾಗಿ ಬೇಕಾಗಿರುವಂಥ ಒಂದು ಆಫೀಸನ್ನ ನಾವು ಈಗಾಗಲೇ ತೆರೆದಿದ್ದೀವಿ. ಹಾಗೆ ಸೋಮವಾರಪೇಟೆ ವ್ಯಾಪ್ತಿಯಲ್ಲಿ ಬರುವಂಥ 23 ಪಂಚಾಯಿತಿ ಮತ್ತೆ ಒಂದು ಪಟ್ಟಣ ಪಂಚಾಯಿತಿಯನ್ನ ನಾವು ಅಭಿವೃದ್ಧಿ ಮಾಡಬೇಕು, ಎಲ್ಲ ಹೋರಾಟ ಮುಖಾಂತರ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕಂತ ಹೇಳುವಂಥ ಸಮಾನ ಮನಸ್ಕರ, ಯಾವುದೇ ಜಾತಿ ಭೇದ ಮತ್ತೆ ರಾಜಕೀಯ ಇಲ್ಲದೆ ಇರುವಂಥ ಸದಸ್ಯರುಗಳನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಒಂದು ಕಾರ್ಯಕಾರಿಣಿ ಮಂಡಳಿನ ಕೂಡ ರಚನೆ ಮಾಡಿಕೊಂಡು ನಾವು ಈ ಸಂಘಟನೆಯನ್ನ ರೆಡಿ ಮಾಡ್ಕೊಂಡಿದ್ದೀವಿ. ಈ ಕಾರ್ಯಕಾರಿಣಿ ಮಂಡಳಿಯಲ್ಲಿ ನನಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ತಾಲೂಕು ಅಭಿವೃದ್ಧಿಗೋಸ್ಕರ ಹೋರಾಡಬೇಕು ಅಂತ ಹೇಳಿ, ಮುಂದಿನ ದಿನಗಳಲ್ಲಿ ತಾಲೂಕು ಅಭಿವೃದ್ಧಿಗೋಸ್ಕರ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ನಾವೆಲ್ಲರೂ ರೆಡಿಯಾಗಿ ನಿಂತ್ಕೋಬೇಕಂತ ಹೇಳುವಂತ ಪಣ ತೊಟ್ಟಿದ್ದೀವಿ ನಮ್ಮ ಸಂಘದ ಸದಸ್ಯರು. ಅದಕ್ಕೆ ಪತ್ರಕರ್ತರ ಮಿತ್ರರು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ನಮಗೆ ಸಹಕಾರ ಮಾಡ್ಬೇಕಂತ ಹೇಳ್ತಾ ನಿಮ್ಮೆಲ್ಲರೂ ಒಂದು ಮನವಿ ಮಾಡ್ಕೊಳ್ತಾ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ಈ ಇದಕ್ಕೆ ಕೊತ್ನಳ್ಳಿ ಮತ್ತೆ ಕುಡಿಗಾಣ ಗ್ರಾಮಸ್ಥರು ತುಂಬಾ ಜೊತೆಗೆ ಸೇರಿಕೊಂಡು ಎಲ್ಲೇ ಹೋಗ್ಬೇಕಾದ್ರೂ ಬಸ್ ಬೇಕು ಅಂತ ಹೇಳಿ ನಮ್ಮ ಜೊತೆಗೆ ನಿಂತ್ಕೊಂಡಿದ್ರು. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ.